ಬೆಂಗಳೂರಿನಲ್ಲಿ ಮತ್ತೊಂದು ಕಟ್ಟಡ ವಾಲಿದ ಸುದ್ದಿ ಬರ್ತಾ ಇದೆ. ಕೋರಮಂಗಲ ಆಯಿತು, ಮಲ್ಲೇಶ್ವರಂ ಆಯಿತು, ಈಗ ಇನ್ನೊಂದು ಪ್ರದೇಶದಲ್ಲಿ ಕಟ್ಟಡ ವಾಲಿದೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಬೆಂಗಳೂರಿನ ಯಾವ ಭಾಗದಲ್ಲಿ ಎಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಎಸ್, ಮಾದಾವರದ ಒಂದು ಮನೆ ಇದು. ಮಾದಾವರದಲ್ಲಿ 2 ವರ್ಷಗಳ ಹಿಂದೆ ಮನೆ ಕಟ್ಟಿದ್ರಂತೆ. ಈಗ ಮನೆ ವಾಲಿರೋದ್ರಿಂದ ಮನೆಯಲ್ಲಿ ವಾಸಿಸ್ತಾ ಇರುವಂಥ ಬಾಡಿಗೆದಾರರೆಲ್ಲ ಆತಂಕದಿಂದ ಮನೆ ಬಿಟ್ಟು ಓಡ್ ಬಂದಿದ್ದಾರೆ. ಕೋರಮಂಗಲದಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಓನರ್ ಅವರೇ ಬೀಳಿಸ್ಬಿಟ್ರು ಆ ಕಟ್ಟಡನ. ಈಗ ಮತ್ತೊಂದು ಕಟ್ಟಡ ಈ ರೀತಿ ವಾಲಿರೋದು ಆತಂಕ ಮೂಡಿಸಿದೆ. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ಬರ್ತಾ ಇದೆ ನೋಡಿ. ಕರೆಂಟ್ ಬೇಡ, ಕರೆಂಟ್ ಏನ್ ಬೇಡ, ಯಾಕೆಂದ್ರೆ 4 ಜನ ತೊಂದರೆ ಆಗೋದು ಬೇಡ. ಕರೆಂಟ್ ತೆಗೀರಿ ಬೇಡ ಅಂತ ಏನು ಯಾರಿಗೂ ತೊಂದರೆ ಆಗ್ಬೋದು. ಪ್ರೊಸೀಜರ್ ಮಾಡಿ ನಿಮ್ದು ಎಲ್ಲ ಖಾಲಿ ಮಾಡ್ಬೋದು. ಬನ್ನಿ, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮೂರ್ತಿ. 2 ವರ್ಷದಲ್ಲಿ ಹಿಂಗೆಲ್ಲ ವಾಲುತ್ತಾ ಕಟ್ಟಡ? ರಾಜವರೇ, ನಿರಂತರವಾಗಿ ಏನು ಸುರಿಯುತ್ತಿರೋ ಮಳೆಗೆ 2 ವರ್ಷದ ಹಿಂದೆ ಅಷ್ಟೇ ಕಟ್ಟಿರೋಂತ ಒಂದು ಏನು ತರಾತುರಿಯಲ್ಲಿ ಕಟ್ಟಿರೋಂತ ಒಂದು 3 ಅಂತಸ್ತಿನ ಕಟ್ಟಡ ಬಿಡುಕು ಬಿಟ್ಟಿರುವಂತದ್ದು. ಏನ ಕೆಳಗಡೆ ಒಂದು ಮಣ್ಣು ಲೂಸ್ ಮಣ್ಣಿತ್ತು, ಹಾಗಾಗಿ ಆ ಕಟ್ಟಡ ವಾಲಿದ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಗಾರೆ ಸೀನಪ್ಪ ಅವರಿಗೆ ಸೇರಿದಂತ 3 ಅಂತಸ್ತಿನ ಕಟ್ಟಡ ಇದಾಗಿದ್ದು, ಇದರಿಂದಾಗಿ ಏನು ಒಂದು ಆತಂಕ ಸೃಷ್ಟಿಯಾಗಿತ್ತು. ಹಾಗಾಗಿ 6 ಜನ ಬಾಡಿಗೆದಾರರ ಕುಟುಂಬ ಏನಿತ್ತು ಅವರು ಈಗ ಮನೆ ಬೀಳುವ ಒಂದು ಆತಂಕದಲ್ಲಿ ಮನೆಯನ್ನ ಖಾಲಿ ಮಾಡಿ ಏನೋ ಅವರ ಸಾಮಾನುಗಳಿರ್ತವೆ ಅವನ ರಸ್ತೆ ಬದಿಯಲ್ಲಿ ಇಕ್ಕಿರೋಂಥದ್ದು. ಸದ್ಯ ಏನು ಇದರಿಂದಾಗಿ ಯಾವುದೇ ಹಾನಿ ಕೂಡ ಸಂಭವಿಸಿಲ್ಲ. ಏನು ಆತಾತುರವಾಗಿ ಮನೆ ಖಾಲಿ ಮಾಡಿ ರಸ್ತೆ ಬದಿಯಲ್ಲಿ ಇದೆಲ್ಲ ತಮ್ಮ ಸಾಮಗ್ರಿಗಳನ್ನ ಇಟ್ಕೊಂಡು ಕೇವಲ 2 ವರ್ಷದಲ್ಲೇ ಒಂದು ಮಣ್ಣು ಕುಸಿದಿಂದ ಈ ರೀತಿಯಲ್ಲಿ ಬಿರುಕು ಕಾಣಿಸ್ಕೊಂಡು ಈ ಒಂದು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಸದ್ಯ ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಗರಸಭೆ ಸಿಬ್ಬಂದಿಗಳನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡು ಈಗ ಈ ಒಂದು ಮನೆಯನ್ನ ಯಾವ ರೀತಿ ಸರಿಪಡಿಸಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ಮಾತಾಡ್ಕೊಳ್ತಾ ಇರೋದು. ಮತ್ತೆ ಅಲ್ಲಿವರೆಗೂ ಏನೋ ಈ ಗಾರೆ ಸೀನಪ್ಪ ಇದ್ದಾನೆ, ಅದರಿಗೆ ಈ ಮನೆಯನ್ನ ಯಾರಿಗೂ ಕೂಡ ಬಾಡಿಗೆಗೆ ಕೊಡಬಾರದು ಅನ್ನೋ ಒಂದು ನೋಟಿಸ್ ಕೂಡ ಈಗ ಇಶ್ಯೂ ಮಾಡ್ತಾ ಇರೋಂಥದ್ದು. ರಾಧಾ, ಓಕೆ, ಈಗ ಏನ್ ಮಾಡ್ತಾರಂತೆ? ಬಿಲ್ಡಿಂಗ್ನ ಬೀಳಿಸ್ತಾರಂತ? ಅದೇ ಸದ್ಯ ಈಗ ಪ್ರಾಥಮಿಕವಾಗಿ ಇಂಜಿನಿಯರ್ಗಳನ್ನ ಕರ್ಕೊಂಡ್ಬಂದು ಸ್ಪಾಟ್ ಅಲ್ಲಿ ಇದನ್ನ ಏನ್ ಮಾಡ್ಬೋದು, ಅಥವಾ ಪಿಲ್ಲರ್ ಕೂಡ ಹಾನಿ ಆಗಿದ್ಯಾ, ಪಿಲ್ಲರ್ ಹಾನಿ ಆಗಿಲ್ಲ ಅಂದ್ರೆ ಈ ಮಣ್ಣೇನು ಸ್ವಲ್ಪ ಕುಸಿರುತ್ತೆ, ಅದನ್ನ ನೋಡ್ದ ತುಂಬಂತ ಒಂದು ಪ್ರಯತ್ನ ಆದ್ರೂ ಮಾಡ್ಬೋದಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದಾರೆ. ಈಗ ಏನ ಭೂಮಿ ಕುಸಿದ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಮೇಲ್ಗಡೆ ಏನೋ ಆ ತರ ಗೋಡೆಗಳೇನೋ ಸದ್ಯ ಬಿರುಕು ಬಿಟ್ಟಿರೋ ಮಟ್ಟಕ್ಕೆ ಕಾಣ್ತಾ ಇಲ್ಲ.
ಕೆಳಗಡೆ ಮಾತ್ರ ಭೂಮಿ ಕುಸಿತ ಮಟ್ಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಆತಂಕಕ್ಕೆ ನೆರೆಹೊರೆ ಮನೆಗಳಿಗೂ ಕೂಡ ಹಾನಿ ಆಗಬಹುದು ಅಂತ ಹೇಳಿ ಇಲಾಖೆಯ ನಗರಸಭೆ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಕಟ್ಟಡ.